ನಾನಂತೂ ಒಂದ್ ಕಡೆ ನಗಕ್ಕೂ ಆಗದೆ ಅಳಕ್ಕೂ ಆಗದೆ ಇರೋ ಪರಿಸ್ಥಿತಿಲಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಹುಡುಗಿ ಕೂರ್ಸಿ ಒಂದಷ್ಟು ಶಾಸ್ತ್ರ ಎಲ್ಲ ಮಾಡ್ತಿದ್ರು. ನಾವು ಕೆಳಗಡೆ ಪಾಪು ಬಂತು, ಅಷ್ಟರಲ್ಲಿ ಆಟಾಡ್ಕೊಂಡ್ ಕೂತಿದ್ವಿ. ಪಾಪು ಅಂತೂ ಕೈಯಲ್ಲಿರೋ ರೋಸ್ ಎಲ್ಲ ಕಿತ್ಕೊಂತಾ ಇತ್ತು, ವಾಪಸ್ ಕೂಡ ಕೊಡ್ತಾ ಇರ್ಲಿಲ್ಲ. ಹಾಗೆ ನಾವು ಕೂಡ ಫೋಟೋಗೆ ವಿಡಿಯೋಗೆಲ್ಲ ಫೋಸ್ ಕೊಟ್ಟು ಊಟ ಮಾಡೋಣ ಅಂತ ಹೋದ್ವಿ. ನಾನು ಚಂದು ಊಟ ಮಾಡ್ತಿದ್ರೆ ನಮ್ಮನೆಯವರು ಅದನ್ ತಿಂದ್ರಿ ಇದನ್ ತಿಂದ್ರಿ ಅಂತ ಹೇಳ್ತಾ ಇದ್ರು. ನಮ್ಮನೆಯವ್ರು ಎಲ್ಲೋದ್ರು ನನ್ನ ಕಾಲ್ ಎಳಿಯೋದಂತೂ ಬಿಡಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಸುಮ್ನೆ ಬೋರ್ ಆಗ್ತಿತ್ತು ಅಂತ ಎಲ್ಲ ನಿಂತ್ಕೊಂಡ್ ಮಾತಾಡ್ತಿದ್ವಿ. ಎಲ್ರು ವಿಡಿಯೋಗೆ ಯಾವ ತರ ಫೋಸ್ ಕೊಡ್ತಿದಾರೆ ನೋಡಿ. ನಾವೆಲ್ರು ನಿಂತ್ಕೊಂಡ್ ಮಾತಾಡ್ತಿದ್ರೆ ನಮ್ಮ ಮನೆಯವ್ರು ಎಲ್ಲೋದ್ರು ತರ್ಲೆ ಅಂತೂ ಬಿಡಲ್ಲ. ತಾತನ್ ತಲೆ ಮೇಲೆ ಬಾಟಲ್ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರು. ತಾತ ನೋಡಿದ ತಕ್ಷಣ ಸುಮ್ನಾಗ್ಬಿಟ್ರು. ಇವರು ಊಟಕ್ಕೆ ಕೂತಿದ್ರು. ನನ್ನ ನೋಡಿದ ತಕ್ಷಣ ಅಕ್ಕ ನೀವು ವಿಡಿಯೋ ಮಾಡ್ತೀರಲ್ವಾ ಅಂತ ಬಂದು ಮಾತಾಡ್ಸಿದ್ರು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪುಟ. ಯಾರಾದ್ರೂ ನೀವು ಬ್ಲಾಗ್ ಮಾಡ್ತೀರಲ್ವಾ ಅಂತ ಬಂದು ಮಾತಾಡ್ಸಿದ್ರೆ ನನ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ನಾನು ಎಲ್ಲಾರ್ದು ವಿಡಿಯೋ ಮಾಡ್ಕೊಳ್ಳೋದಿಕ್ ಹೋಗಲ್ಲ. ಅವ್ರಿಗೂ ಕೂಡ ಕ್ಯಾಮ್ರಾ ಮುಂದೆ ಬರೋಕೆ ಮುಜುಗರ ಆಗುತ್ತೆ. ಅದಕ್ಕೇನೆ ಅವ್ರು ಕೇಳ್ಬಿಟ್ಟೆ ನಾನು ವಿಡಿಯೋ ಮಾಡ್ಕೊಂತೀನಿ. ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯವರು ನಾವು ಬಂದಿ ರೂಟ್ ಅಲ್ಲಿ ಕರ್ಕೊಂಡ್ ಹೋಗ್ದಲೆ ಬೇಗ ಮನೆಗೆ ಹೋಗ್ಬೋದು ಅಂತ ಬೇರೆ ರೂಟ್ ಅಲ್ಲಿ ಕರ್ಕೊಂಡು ಹೋದ್ರು. ಆದ್ರೆ ನಾವ್ ಒಂದ್ 10 ಕಿಲೋಮೀಟರ್ ಏನೋ ಬಂದಿದ್ವಿ ಅಷ್ಟೇನೆ. ಮಳೆ ಸ್ಟಾರ್ಟ್ ಆಯ್ತು. ಒಂದ್ ಅರ್ಧ ಗಂಟೆ ಒಂದ್ ಹಾಸ್ಟೆಲ್ ಹತ್ರ ನಿಂತಿದ್ವಿ. ಸ್ವಲ್ಪ ಮಳೆ ಕಡಿಮೆ ಆಯ್ತು. ನಮ್ಮ ಮನೆಯವರು ನನಗೆ ಚಳಿ ಆಗುತ್ತೆ ಅಂತ ತಲೆಗೆ ವೇಲೆ ಕಟ್ಬಿಟ್ಟು ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ನಾವ್ ಇನ್ನೂ 1 ಕಿಲೋಮೀಟರ್ ಸಹ ಬಂದಿರ್ಲಿಲ್ಲ. ಫುಲ್ ಜೋರಾಯ್ತು ಮಳೆ. ಹಾಗೆ ಎಲ್ಲೂ ನಿಂತ್ಕೊಳ್ಳೋದಿಕ್ಕೂ ಜಾಗ ಇರ್ಲಿಲ್ಲ. ನಾನಂತೂ ಫುಲ್ ನೆಂದೋಗ್ಬಿಟ್ಟಿದ್ದೆ. ನಮ್ಮ ಮನೆಯವರು ಕೂಡ ಗಾಡಿ ಓಡ್ಸಕ್ ಆಗ್ದಲೆ ಫುಲ್ ನಡುಕ್ತಾ ಇದ್ರು. ಫುಲ್ ನೆಂದೋಗ್ಬಿಟ್ಟಿದೀವಿ ಅಂತ ನಮ್ಮ ಮನೆಯವರು ಇನ್ನೆಲ್ಲೂ ನಿಲ್ಸೋದಿಕ್ಕೆ ಹೋಗ್ಲಿಲ್ಲ. ಬರ್ತಾ ಹಾಗೆ ನವಲೆ ನಾಗೇಶ್ವರ ಸ್ವಾಮಿ ಕೈ ಮುಕ್ಕೊಂಡು ಮೈನ್ ರೋಡ್ ಕಡೆ ಬಂದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಒಂದ್ ಹನಿ ಮಳೆನೂ ಇರ್ಲಿಲ್ಲ. ಇದನ್ನ ನೋಡ್ ನಾನಂತೂ ಒಂದ್ ಕಡೆ ನಗಕ್ಕೂ ಆಗದೆ ಅಳಕ್ಕೂ ಆಗದಿರೋ ಪರಿಸ್ಥಿತಿಲಿದ್ದೆ. ನಾವಂತೂ ಒಂದ್ 40 ಕಿಲೋಮೀಟರ್ ಮೇಲೆನೆ ಫುಲ್ ಮಳೆಲ್ ನೆನ್ಕೊಂಡ್ ಬಂದಿದೀವಿ. ನಮ್ಮ ಮನೆಯವರು ಇವತ್ ಚೆನ್ನಾಗಿ ಮಳೆಲ್ ನೆಂದಿದೆಯಾ, ಜ್ವರ ಬರುತ್ತೆ ಅಂತ ನನಗೆ ಹೇಳಿದ್ರು. ಆದ್ರೆ ಅವರಿಗೆ ಜ್ವರ ಬಂದಿತ್ತು. ಒಂಥರ ಮಳೆಲ್ ನೆಂದಿದ್ದು ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.